ನಿಮಗೊಂದು ಸಣ್ಣ ಘಟನೆ ಹೇಳಬೇಕು. ಅಥೆನ್ಸ್ ನಗರದಲ್ಲಿ ಒಬ್ಬ ಪುಟ್ಟ ಹುಡುಗ, 7-8 ವರ್ಷ ಹುಡುಗ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ನಡ್ಕೊಂಡು ಹೋಗಾಗ ನೋಡಿದ ರಸ್ತೆ ಪಕ್ಕದಲ್ಲಿ ಒಂದು ಉದ್ದವಾದ ಕ್ಯೂ ಇದೆ. ಸುಮಾರು ಜನ ನಿಂತ್ಕೊಂಡಿದ್ದಾರೆ, ಒಬ್ರು ಹಿಂದೆ ಒಬ್ಬರು. ಇವನು ಕೇಳಿದ, ಕ್ಯೂ ಎದಕ್ಕಿದು ಅಂತ ಕ್ಯೂದಲ್ಲಿ ನಿಂತವ್ರಿಗೆ ಕೇಳಿದ. ಏನು ಕೊಡ್ತಾರೆ ಇಲ್ಲಿ ಅಂತ ಕೇಳಿದ. ಇಲ್ಲೇನು ಕೊಡಲ್ಲಪ್ಪ, ಜ್ಯೋತಿಷಿ ಬಂದಿದ್ದಾರೆ, ಕೈ ನೋಡಿ ಭವಿಷ್ಯ ಹೇಳ್ತಾರೆ, ಹಸ್ತ ಸಾಮುದ್ರಿಕರು ಅಂತ ಕರೀತಾರೆ ಅವ್ರನ್ನ, ಅವ್ರಿಗೋಸ್ಕರ ನಿಂತಿದ್ದೀವಿ, ನಮ್ಮ ಭವಿಷ್ಯ ಕೇಳಬೇಕು ಅಂತ ನಿಂತಿದ್ದೀವಿ ಅಂದರು. ಆ ಹುಡುಗಂದ ನಾನು ನಿಂತ್ಕೋತೀನಿ ಹಾಗಾದರೆ ಅಂದ. ಅವ್ರು ದೊಡ್ಡವ್ರು ಹೇಳಿದ್ರು, ಬೇಡಪ್ಪ ಸಣ್ಣ ಹುಡುಗ ನೀನು, ದೊಡ್ಡವನಾಗು ಆಮೇಲೆ ಭವಿಷ್ಯ ಕೇಳು. ಆ ಹುಡುಗ ಹೇಳಿದ, ದೊಡ್ಡವನಾದ್ಮೇಲೆ ಕೇಳಿ ಪ್ರಯೋಜನ ಏನು, ಹೀಗೆ ಕೇಳಬೇಕು ನನ್ನ ಭವಿಷ್ಯ ಏನು ಅಂತ, ಅದ್ರ ಪ್ರಕಾರ ಬದಲಾಯಿಸ್ಕೋಬೇಕಲ್ಲ ಜೀವನ, ನಿಂತ್ಕೊ ಅಂದರು. 1.5 ಗಂಟೆ ನಿಂತ್ಕೊಂಡ ಕ್ಯೂ, ಒಬ್ಬೊಬ್ಬರವ್ರು ಹೋಗ್ತಾ ಇದ್ರು. ಕೊನೆಗೆ ಇವನ್ ಪಾಳಿ ಬಂತು. ನಿಮ್ಮ ಕಣ್ಮುಂದೆ ಚಿತ್ರ ಬರ್ಬೇಕು ಮಕ್ಕಳೇ. ಅದು ಹಸ್ತ ಸಮುದ್ರಿಕ ಮುಂದೆ ಕೂತಿದ್ದಾನೆ, ಈ ಪುಟ್ಟ ಮಗು ಕೈ ಚಾಚಿದ ಹೆಂಗೆ. ಹಸ್ತ ಸಮುದ್ರಿಕ ಒಂದಾದ್ಮೇಲೆ ಒಂದು ಕೈ ನೋಡ್ತಾ ಇದ್ದಾನಲ್ಲ, ಇದ್ಯಾವುದು ಪುಟ್ಟ ಕೈ ಬಂತು. ನೋಡ್ದ, ಏ ಹುಡುಗ ಸಣ್ಣವನಪ್ಪ ನೀ ಹೋಗೋ, ದೊಡ್ಡವನಾದ್ಮೇಲೆ ಬಾ ಅಂದ. ಇವನು ಹೇಳ್ದ, ದೊಡ್ಡವನಾದ್ಮೇಲೆ ಪ್ರಯೋಜನ ಇಲ್ಲ, ತೊಗೊಂಡು ಏನು ಮಾಡಿ ದೊಡ್ಡವನಾದ್ಮೇಲೆ, ಈಗ ಹೇಳಿ ನಾನು ಮುಂದೆ ಏನಾಗ್ತೀನಿ ಅಂತ. ಹಸ್ತ ಸಾಮುದ್ರಿಕ ಕೈ ನೋಡಿದ, ಆಶ್ಚರ್ಯ ಆಯಿತು. ಆ ಕೈಗೆಲ್ಲ ಬಿಳಿ ಪುಡಿ ಹಚ್ಚಿದ, ಏನೋ ಚೆನ್ನಾಗಿ ಕಾಣಿಸ್ಲಿ ಅಂತ. ದಿಟ್ಟಿಸಿ ನೋಡ್ತಾ ಇದ್ದ. 5 ನಿಮಿಷ ನೋಡಿದ. ಆ ಹುಡುಗನಿಗೆ ಹೇಳ್ದ, ಏನು ಕೈಯೋ ಹುಡುಗ ನಿಂದು, ಇಂಥ ಕೈ ನೋಡಿಲ್ಲಪ್ಪ ಇದುವರೆಗೂ ನಾನು ಜೀವನದಲ್ಲಿ, ಅದ್ಭುತವಾದ ಕೈ ಇದು, ಕೈ ಚಕ್ರವರ್ತಿ ಕೈಯೋ ಇದು, ಚಕ್ರವರ್ತಿ ಆಗಬೇಕಾದ ಹುಡುಗ ನೀನು. ಆದರೆ ಏನು ಮಾಡೋದು, ಇದು ಒಂದು ಗೆರೆ ಇಲ್ಲ ನೋಡಿ ನಿನಗೆ, ಇದೊಂದು ಗೆರೆ ಇದ್ದರೆ ನೀನು ಖಂಡಿತ ಚಕ್ರವರ್ತಿನೇ ಆಗಬೇಕು, ಬೇರೆ ದಾರಿ ಇಲ್ಲ ನಿನಗೆ. ಆದ್ರೆ ಏನು ಮಾಡೋದು, ಗೆರೆ ಇಲ್ಲಲ್ಲ, ನೀನು ದೈವ ಇಲ್ಲ ಅಂತ. ಆ ಹುಡುಗ ಚಕ್ ಅಂತ ಎದ್ದು ನಿಂತ್ಕೊಂಡ. ಆ ಜ್ಯೋತಿಷಿ ನೋಡ್ತಿರೋ ಹಾಗೆ ಜೇಬಿನಿಂದ ಒಂದು ಹರಿತವ ಚಾಕು ತೆಗೆದ. ಎಲ್ಲಿ ಬೇಕು ಹೇಳಿ ಗೆರೆ ಅಂದ. ಎಲ್ಲಿ ಬೇಕು ಗೆರೆ, ಇಲ್ಲ ಅಂತ ಕರ್ರಂತ ಕೊರ್ಕೊಂಡ್ಬಿಟ್ಟ ಕೈಗೆ. ಚಿಲ್ ಅಂತ ರಕ್ತ ಸಿಮ್ತು. ಜ್ಯೋತಿಷಿ ಗಾಬರಿಯಾಗಿ ಬಾಯಿ ತೆಗೆದು ನೋಡ್ತಾ ಇದ್ದಾನೆ. ಕೈಯಿಂದ ರಕ್ತ ತೊಟ್ಟಿಗ್ತಾ ಇದೆ, ಆ ಚಾಕುದಿಂದ ರಕ್ತ ತೊಟ್ಟಿಗ್ತಾ ಇದೆ. ಆದ್ರೆ ಹುಡುಗನ ಕಣ್ಣಲ್ಲಿ ಮಿಂಚು ಕಮ್ಮಿ ಆಗಿಲ್ಲ. ಅದನ್ನು ನೋಡಿ ಜ್ಯೋತಿಷಿ ಹೇಳಿದ್ದಂತೆ, ಮರಾಯ ನಿನ್ನ ಮನಸ್ಸಲ್ಲಿ ಆ ಗಟ್ಟಿ ತೀರ್ಮಾನ ಇದ್ರೆ, ಛಲ ಇದ್ರೆ, ನೀನು ಯಾವ ಗೆರೆನೂ ಬೇಕಾಗಿಲ್ಲ, ಚಕ್ರವರ್ತಿ ಆಗ್ತಿ ಹೋಗು ಅಂದ. ಆ ಹುಡುಗ ಮುಂದೆ ಬೆಳೆದು ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಅದ. ತಾವು ಕೇಳಿದ್ದೀರಿ, 36ನೇ ವಯಸ್ಸಿಗೆ ಅರ್ಧ ಪ್ರಪಂಚವನ್ನೇ ಗೆದ್ದಂಥ ಅಲೆಕ್ಸಾಂಡರ್ ಗ್ರೇಟನ್ ಕಥೆ ಇದು. ಕೈಯಲ್ಲಿ ಗೆರೆ ಮುಖ್ಯ ಅಲ್ಲ, ಮನಸ್ಸಿನಲ್ಲಿರುವಂಥ ನಂಬಿಕೆ, ಶ್ರದ್ಧೆ ಮುಖ್ಯ. ನಿಮ್ಮ ಮನಸ್ಸಿನಲ್ಲಿ ಶ್ರದ್ಧೆ ಇದೆಯಾ, ಕಟ್ಟಿ ಚೆನ್ನಾಗಿ ಮಾಡಬೇಕು ಅಂತಿದೆಯಾ, ನೀವು ಪ್ರಯತ್ನ ಮಾಡಿ. ನಿಮ್ಗೆ ಆಗದೇ ಇರುವಂಥದ್ದು ಯಾವುದೂ ಇಲ್ಲ, ಖಂಡಿತವಾಗಿಲ್ಲ. ತಾವೆಲ್ಲ ದಯವಿಟ್ಟು ಮಕ್ಕಳು ಶಿಕ್ಷಕರು ಸಹಾಯ ಮಾಡಬೇಕು. ಅದಕ್ಕೆ ಅಬ್ರಹಾಂ ಲಿಂಕನ್ ಜೀವನ ಚರಿತ್ರೆ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಕುರಿ ಕಾಯೋ ಹುಡುಗ ನಿಂತ್ಕೊಂಡವನು, ಶಾಲೆಗೆ ಹೋಗಲಿಲ್ಲ. ಯಾವುದೋ ಒಂದು ಕೋರ್ಟ್ ಕೇಸ್ ನಡೀತಾ ಇತ್ತು, ಹೋಗಿ ನಿಂತ್ಕೊಂಡ್ಬಿಟ್ಟ, ಕೇಳ್ತಾ ನಿಂತ್ಕೊಂಡ. ಆ ವಕೀಲ ವಾದ ವಿವಾದ ಮಾಡೋದು ನೋಡ್ಕೊಂಡ. ಅವನಿಗೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ. ಏನು ಚೆನ್ನಾಗಿ ಮಾತಾಡ್ತೀವಿ ನೀನು ಅಂದ್ಬಿಟ್ಟ ಕೋರ್ಟಲ್ಲಿ. ಜಡ್ಜ್ ಹೊರಗೆ ಹಾಕ್ರಿ, ಇವನ್ನ ಮಾತಾಡೋಕೆ ಬರಲ್ಲ ಇವನಿಗೆ ಅಂತ. ಎಷ್ಟು ಸಲ ಜೀವನದಲ್ಲಿ ಫೇಲ್ ಆದದ್ದು ಗೊತ್ತಾ ಅಬ್ರಹಾಂ ಲಿಂಕನ್? ಪ್ರತಿಯೊಂದು ಪ್ರಯತ್ನ ಮಾಡಿದಾಗ ಫೇಲ್ ಆದದ್ದೇ. ಆದರೆ ಕೊನೆಗೊಂದು ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್, ಅಮೆರಿಕದ ರಾಷ್ಟ್ರಪತಿ ಹುದ್ದೆಗೆ ಎಲೆಕ್ಷನ್ನಲ್ಲಿ ಗೆದ್ದುಬಿಟ್ಟು ಪ್ರಪಂಚದ ಅತ್ಯಂತ ಶ್ರೇಷ್ಠ ರಾಷ್ಟ್ರಪತಿಗಳಲ್ಲಿ ಒಬ್ಬರಾಗಿ ಹೋದ್ರಲ್ಲ ಅಬ್ರಹಾಂ ಲಿಂಕನ್. ನೆನೆಸ್ಕೋಬೇಕು ನೀವು. ಅದರಿಂದ ಒಂದು ಸೋಲಲ್ಲ, ಸೋತಾಗ ಮನಸ್ಸನ್ನು ಕುಗ್ಗಿಸ್ಕೊಳ್ಳೋದು ಸೋಲು.